टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ದಾವಣಗೆರೆಯಲ್ಲಿ ಮಳೆ ಅಬ್ಬರ ಉಕ್ಕಿದ ತುಂಗೆ. ತುಂಗಭದ್ರಾ ನದಿಗೆ ನೀರು, ಪ್ರವಾಹದ ಭೀತಿ ಹೆಚ್ಚಾಗಿದೆ. ಗಾಜನೂರ ತುಂಗಾ ಡ್ಯಾಂನಿಂದ ನೀರು ಬಿಡುಗಡೆ. ಬೇರೆ ಬೇರೆ ಭಾಗಗಳಲ್ಲಿ ಇದೀಗ ಪ್ರವಾಹದ ಭೀತಿಯನ್ನ ಜನ ಎದುರಿಸಬೇಕಾಗಿದೆ. ಹೊನ್ನಾಳಿ, ಹರಿಹರ, ಹರಪನಹಳ್ಳಿಗೆ ಪ್ರವಾಹದ ಭೀತಿ ಎದುರಾಗಿದೆ. ಉಕ್ಕಡಗಾತ್ರಿ, ಪಾದಗಟ್ಟೆ ಈಗ ಸಂಪೂರ್ಣವಾಗಿ ಜಲಾವೃತವಾಗಿದೆ. ದಾವಣಗೆರೆಯ ಹರಿಹರ ತಾಲೂಕಿನ ಪುಣ್ಯಕ್ಷೇತ್ರ. ಪ್ರವಾಹ ಭೀತಿ ಕಾರಣ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಕೊಟ್ಟಿದೆ. ನದಿ ಪಾತ್ರಕ್ಕೆ ಹೋಗಬೇಡಿ ಅಂತ ಹೇಳಿ ಈಗಾಗಲೇ ಜನರಿಗೆ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಬರುವಂತಹ ಭಕ್ತಾದಿಗಳು ಕೂಡ ಮುಂಜಾಗ್ರತೆಯನ್ನು ವಹಿಸಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ. ಯಾಕಂದರೆ ಉಕ್ಕಡಗಾತ್ರಿ, ಪಾದಗಟ್ಟೆ ಸಂಪೂರ್ಣವಾಗಿ ಜಲಾವೃತವಾಗಿರುವುದರಿಂದ ಗಮನಿಸ್ತಾ ಇದ್ರೆ ಒಂದು ಕಡೆ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಅಲ್ಲಿ ನೀರು ಆವರಿಸಿದೆ ಅಂತ ಹೇಳಿ. ಮುಂಚೆ ಜನ ಓಡಾಡೋದಕ್ಕೆ ಇದ್ದಂತಹ ರಸ್ತೆ ಇದೀಗ ಕಾಣದಂತಾಗಿದೆ. ಸಂಪೂರ್ಣವಾಗಿ ರಸ್ತೆ ಸಂಪರ್ಕವೇ ಬಂದ್ ಆಗಿದೆ ಮಳೆ ನೀರಿನಿಂದ ಆವೃತವಾಗಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯ ಹಿನ್ನೆಲೆ ಕೊಯ್ನಾ ಡ್ಯಾಂನಿಂದ ಮತ್ತಷ್ಟು ನೀರು ಬಿಡುಗಡೆ. ಡ್ಯಾಂನಿಂದ 23,000 ಕ್ಯೂಸೆಕ್ ನೀರು ರಿಲೀಸ್ ಆಗಿದೆ. ವಾರಣಾ ಡ್ಯಾಂನಿಂದಲೂ ಕೂಡ ಕೃಷ್ಣಾ ನದಿಗೆ ನೀರು ಬಿಡುಗಡೆ. 75,000 ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದ ಎಚ್ಚರಿಕೆಯನ್ನು ಕೊಡಲಾಗಿದೆ. ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಕೃಷ್ಣಾ ನದಿಗೆ ನೀರು ರಿಲೀಸ್ ಆದಂತಹ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಪ್ರವಾಹದ ಭೀತಿ ಎದುರಾಗುತ್ತೆ. ಹಾಗಾಗಿ ತೀರಾ ಈ ನದಿ ಪಾತ್ರಕ್ಕೆ ಹತ್ತಿರವಿರುವಂತಹ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಮುನ್ಸೂಚನೆಯನ್ನು ಕೊಡಲಾಗುತ್ತೆ. ಯಾರೂ ಕೂಡ ಈ ಜಲಪಾತಗಳು ಅಥವಾ ಈ ಮಿನಿ ಫಾಲ್ಸ್ಗಳಂತ ಇರುತ್ತೆ ಹತ್ತಿರದಲ್ಲಿ, ಅದನ್ನು ಈ ಒಂದು ಮಳೆಗಾಲದ ಸಂದರ್ಭದಲ್ಲಿ ಕಣ್ತುಂಬಿಕೊಳ್ಬೇಕು. ನೀರನ್ನು ರಿಲೀಸ್ ಮಾಡಿದಾಗ ಆ ರುದ್ರರಮಣೀಯ ದೃಶ್ಯವನ್ನು ನೋಡಬೇಕು ಅಂತ ಹೇಳಿ ಬರುವವರು ಕೂಡ ಇರ್ತಾರೆ. ಅಂಥವರು ಯಾವುದೇ ಕಾರಣಕ್ಕೂ ಕೂಡ ಬರಬಾರದು ಅಂತ ಹೇಳಿ ಮುನ್ಸೂಚನೆಯನ್ನ ಜಿಲ್ಲಾಡಳಿತ ಕೊಟ್ಟಿದೆ. घ्या घ्या